ಜಪಸರದ ಭಕ್ತಾದಿಗಳೇ, ಸಂತ ಲೂಯಿಸ್ ಮರಿದೆ ಮೌಂಟ್ಫೋರ್ಟರು ಒಂದು ಗುಲಾಬಿ ಗಿಡದ ಉದಾಹರಣೆಯನ್ನ ಅತಿ ಅದ್ಭುತವಾಗಿ ವಿವರಿಸಿದ್ದಾರೆ. ಗುಲಾಬಿ ಗಿಡದ ಎಲೆಗಳು ಹಸಿರಾಗಿದ್ದು ನಾವು ಧ್ಯಾನಿಸುವ ಹಾಗೂ ಪ್ರಾರ್ಥಿಸುವ ಈ ಸಂತೋಷದ ರಹಸ್ಯಗಳನ್ನು ಪ್ರತೀಕಿಸುತ್ತವೆ. ಗುಲಾಬಿ ಗಿಡದಲ್ಲಿರುವ ಮುಳ್ಳುಗಳು ದುಃಖದ ರಹಸ್ಯಗಳನ್ನು ಪ್ರತಿನಿಧಿಸುತ್ತವೆ. ಇನ್ನು ಗುಲಾಬಿ ಹೂಗಳು ಮಹಿಮೆಯ ರಹಸ್ಯಗಳನ್ನು ಸೂಚಿಸುತ್ತವೆ. ಇನ್ನು ಗುಲಾಬಿ ಗಿಡದ ಸುವಾಸನೆ ಬೆಳಕಿನ ರಹಸ್ಯಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಈ ಗುಲಾಬಿ ಸಸಿ ಒಂದು ಗಿಡವಾಗಿ ಬೆಳೆಯುವಂತೆ ನೀವು ನೋಡಿಕೊಳ್ಳಬೇಕು. ನಿಮ್ಮ ಆತ್ಮವೆಂಬ ತೋಟದಲ್ಲಿ ಅದು ಬೆಳೆಯುತ್ತಿರಬೇಕು. ದಿನದಿನವೂ ಪ್ರತಿದಿನವೂ ಅನುಕ್ಷಣವೂ ಪವಿತ್ರ ಜಪಸರವನ್ನ ಪ್ರಾರ್ಥಿಸಿರಿ. ಸ್ವರ್ಗದ ಈ ಗುಲಾಬಿ ಸಸಿಯನ್ನು ಎಂದಿಗೂ ನೀವು ತಿರಸ್ಕರಿಸಬಾರದು ಎಂದು ಹೇಳುತ್ತಿದ್ದಾರೆ. ಪ್ರಭು ಯೇಸು ಮತ್ತು ಮಾತೆ ಮರಿಯಳ ಬಗ್ಗೆ ನಾವು ಸಂತೋಷದ ರಹಸ್ಯಗಳಲ್ಲಿ ಧ್ಯಾನಿಸುವುದು ಮಾತ್ರವಲ್ಲ, ಅವರ ಜೀವಿತದ ಕ್ಷಣಗಳನ್ನು ನಾವು ಪ್ರತಿನಿತ್ಯ ಅನುಭವಿಸಿದಂತಾಗುತ್ತದೆ. ದುಃಖದ ರಹಸ್ಯಗಳು ಗುಲಾಬಿ ಹೂಗಳ ಮೊನಚಾದ ಮುಳ್ಳುಗಳಂತೆ. ನಾವು ಧ್ಯಾನಿಸುವಾಗ ಈ ಮುಳ್ಳುಗಳು ನಮ್ಮ ಹೃದಯವನ್ನ ತಿವಿಯುವುದು ಮಾತ್ರವಲ್ಲ, ಕ್ರಿಸ್ತನ ಪಾಡು ಮತ್ತು ಮರಣದಲ್ಲಿ ನಾವು ಕ್ಷಣ ಕ್ಷಣವೂ ಭಾಗಿಯಾಗುವಂತೆ ಆಹ್ವಾನಿಸುತ್ತವೆ. ಇನ್ನು ಮಹಿಮೆಯ ರಹಸ್ಯಗಳಲ್ಲಿ ಈ ಹೂವಿನ ಸುವಾಸನೆ ಪಡೆಯುವ ನಾವು ಕ್ರಿಸ್ತನ ಪುನರುತ್ಥಾನದ ಸವಿಯನ್ನ ಸವಿಯುವಂತೆ ನಮ್ಮನ್ನು ಆಹ್ವಾನಿಸುತ್ತವೆ. ಇನ್ನು ಈ ಬೆಳಕಿನ ರಹಸ್ಯಗಳು ಕ್ರಿಸ್ತನ ಸುವಾರ್ತಾ ಜೀವನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳಬೇಕು ಎಂಬುದನ್ನು ಪ್ರತೀಕಿಸುತ್ತವೆ. ಆದ್ದರಿಂದ ಬನ್ನಿ, ಬೆಳೆಸೋಣ ಆ ಆಧ್ಯಾತ್ಮಿಕ ಗುಲಾಬಿ ಗಿಡ. ಆಮೇನ್. ಪ್ರಸಾದ ಪೂರ್ಣಿ ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ. ಈಗಲೂ ಯಾವಾಗಲೂ, ಈಗಲೂ